ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ. ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ. ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ. ನಮಸ್ಕಾರ. ತಾವು ಎದುರುಗಡೆ ನೋಡ್ತಾ ಇರ್ತಕ್ಕಂಥ ಒಂದು ಮಾರಾಣಿ ಕಟ್ಟಡ ಸಂಜೆ ಒಂದು 5:30-6 ಗಂಟೆನಲ್ಲಿ ಕೊಲಾಪ್ಸ್ ಆಗಿದೆ. ಇದರೊಳಗಡೆ ಸುಮಾರು ಹಲವಾರು ಕಾರ್ಮಿಕರು ಕೆಲಸ ಮಾಡ್ತಾ ಇದ್ರು. ಅದರಲ್ಲಿ ಮುಂಜಾಗ್ರತೆ ಕ್ರಮನ ತಗೊಳ್ದೇನೆ ಅಧಿಕಾರಿಗಳು AC ರೂಮಲ್ಲಿ ಕೂತ್ಕೊಂಡು ಕೆಲಸ ಮಾಡೋಂಥ ಅಧಿಕಾರಿಗಳು ಇರತ್ತಂತ ಸಮಾಜದಲ್ಲಿ ಇವತ್ತು ಹಲವಾರು ದಿನಗೂಲಿ ಕೆಲಸ ಮಾಡಕ್ಕೆ ಬಂದಂತ ವ್ಯಕ್ತಿಗಳು ಬಿಲ್ಡಿಂಗ್ ಒಳಗಡೆ ಸಿಗಾಕೊಂಡಿದ್ದಾರೆ. ಇವತ್ತು ಅವ್ರನ್ನ ರಕ್ಷಿಸೋದಕ್ಕೆ ನಮ್ಮ ಅಗ್ನಿಶಾಮಕ ಠಾಣೆಯವರಾಗಿರ್ಬೋದು ಮತ್ತೆ ಕಾರ್ಪೊರೇಷನ್ನ ಕೆಲವು ಅಧಿಕಾರಿಗಳು ಬಂದಿದ್ದಾರೆ ಇವಾಗ. ಆದರೆ ಒಳಗಡೆ ಎಷ್ಟು ಜನ ಸಿಗಾಕೊಂಡಿದ್ದಾರೆ, ಏನಾಗಿದೆ ಅನ್ನೋ ವಿಚಾರ ಇನ್ನೂ ತಿಳಿದುಪಟ್ಟಿಲ್ಲ. ಒಳಗಡೆ 2-3 ಜನ ಹುಡುಗರು ಇದ್ದಾರೆ ಅನ್ನೋ ವಿಚಾರ ಬಂದಿದೆ ಇವಾಗ ತಾನೆ. ಸೊ ಇದ್ರ ಬಗ್ಗೆ ಅತಿ ಹೆಚ್ಚಿನ ರೀತಿಯಾಗಿ ಮುತುವರ್ಜಿ ವಹಿಸಿ ಕೆಲಸ ಮಾಡಬೇಕು ಅಂತ ನಾವು ಕೇಳ್ಕೊತಾ ಇದ್ದೇನೆ. ಹಾಗೆ ಈ ಭಾಗದ ಶಾಸಕರಾಗಿರ್ಬೋದು ಮತ್ತೆ ಈ ಸಂಬಂಧಪಟ್ಟಂತ ಅಧಿಕಾರಿಗಳ ಒಂದು ಮುಂಜಾಗ್ರತೆ ಕ್ರಮವನ್ನು ತಗೊಂಡಿದ್ರೆ ಈ ತರ ಆಗ್ತಾ ಇರಲಿಲ್ಲ. ಮುಂದಿನ ದಿನಗಳಲ್ಲಿ ಈ ರೀತಿ ಒಂದು ಕೆಟ್ಟ ಘಟನೆ ಆಗದೇ ಇರೋ ರೀತಿ ಅಧಿಕಾರಿಗಳು ಕ್ರಮವನ್ನು ವಹಿಸಿದ್ರೆ ಒಬ್ಬ ವ್ಯಕ್ತಿ ಆಗಿರ್ಬೋದು ಇಲ್ಲ ಹಲವಾರು ವ್ಯಕ್ತಿಗಳ ಪ್ರಾಣಹಾನಿ ತಪ್ಪುವಂತ ಕೆಲಸ ಆಗ್ತದೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ. ನನ್ನ ಹೆಸರು ಜಗದೀಶ್ ಅಂತ ಅಂದ್ಬಿಡಿ. ನಾನು ಮೈಸೂರು ಅರ್ತ್ ಮೂವರ್ಸ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ. ಇವಾಗ ತಾನೇ ವಿಚಾರ ನನಗೆ ಗೊತ್ತಾಯ್ತು ಈ ತರ ಆಗಿದೆ ಅಂತ ಹೇಳಿ. ಸೊ ಅದರಿಂದ ಎಲ್ಲ ಬಂದಿರತಕ್ಕಂಥ ಇಲ್ಲಿ ಕೆಲಸ ಮಾಡುವಂತ ಹುಡುಗರೆಲ್ಲರೂ ಕೂಡ ನನಗೆ ಗೊತ್ತಿರೋಂಥ ವ್ಯಕ್ತಿಗಳನ್ನೇ. ಸೊ ದಿನಗೂಲಿ ಕೆಲಸ ಮಾಡೋಂಥವ್ರು, JCB ಇಟಾಚಿ ಓಡಿಸೋರಾಗಿರ್ಬೋದು, ಹಾಗೆ ಜೊತೆಯಲ್ಲಿ ಅವ್ರ ಜೊತೆ ಕೆಲಸ ಮಾಡೋಂಥ ವ್ಯಕ್ತಿಗಳು ಇವರು. ಸೊ ಇದು ಏನಾದ್ರು ಹೆಚ್ಚು ಕಡಿಮೆ ಆಗಿದ್ರೆ ಅಂತ ವ್ಯಕ್ತಿಗಳಿಗೆ ಏನಾರು ತೊಂದರೆ ಆಗಿದಂತ ಪಕ್ಷದಲ್ಲಿ ಸರ್ಕಾರ ಹೆಚ್ಚಿನ ಕ್ರಮವನ್ನು ತಗೊಂಡು ಅವ್ರ ಬಗ್ಗೆ ಮುತುವರ್ಜಿ ವಹಿಸಬೇಕು. ಮತ್ತೆ ಅವ್ರಿಗೆ ಏನಾದ್ರು ಸಂಬಂಧಪಟ್ಟಂಗೆ ಏನಾದ್ರು ತೊಂದರೆ ಆಗಿದ್ರೆ ಸರ್ಕಾರ ಅವರ ಬೆಂಬಲಕ್ಕೆ ನಿಂತ್ಕೋಬೇಕಾಗ್ತದೆ. ನಿಂತ್ಕೊಂಡು ಅವ್ರಿಗೆ ಆಗಿರ್ತಕ್ಕಂಥ ಒಂದು ತೊಂದರೆಗೆ ಪರಿಹಾರವನ್ನು ಕೊಡಬೇಕಾಗ್ತದೆ. ಸೊ ಇದ್ರ ಒಂದು ನಿಟ್ಟಿನಲ್ಲಿ ಶಾಸಕರಾಗಿರ್ಬೋದು ಮತ್ತೆ ಜಿಲ್ಲಾಧಿಕಾರಿಗಳಾಗಿರ್ಬೋದು ಮತ್ತೆ ಜಿಲ್ಲಾ ಉಸ್ತುವಾರಿ ಮಂತ್ರಿ ಆಗಿರ್ಬೋದು, ಸೊ ಯಾರೇ ಆದ್ರೂ ಕೂಡ ಇದ್ರ ಬಗ್ಗೆ ಒಂದು ಹೆಚ್ಚಿನ ಮುತುವರ್ಜಿ ತಗೊಂಡು ಅವ್ರಿಗೆ ನ್ಯಾಯವನ್ನು ಒದಗಿಸ್ಕೊಡ್ಬೇಕಾಗಿ ನಾನು ತಮ್ಮಲ್ಲಿ ಕೇಳ್ಕೊಂತೇನೆ. ಹಾಗೆ ಈ ರೀತಿ ಬೇಜವಾಬ್ದಾರಿಯಾಗಿ ಕೆಲಸ ಮಾಡಿದಂತ ಕಾಂಟ್ರಾಕ್ಟರ್ ಇರ್ಬೋದು, ಹಾಗೆ ಅಧಿಕಾರಿಗಳಿರ್ಬೋದು, ಅವ್ರ ಬಗ್ಗೆ ಆದಷ್ಟು ಬೇಗ ಶಿಸ್ತಿನ ಕ್ರಮ ತಗೋಬೇಕಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹಿಸ್ತಾ ಇದ್ದೇನೆ. ಸರ್, ಸುಮಾರು ಒಂದು ಬಿಲ್ಡಿಂಗ್ ಕೊಲಾಪ್ಸ್ ಆಗಂತ ಸಂದರ್ಭದಲ್ಲಿ ಒಂದು 10 ಜನ ಇದ್ರು. ಆಲ್ಮೋಸ್ಟ್ ಒಂದು 3 ಜನ ಸಿಗಾಕೊಂಡಿದ್ದಾರೆ ಅನ್ನೋ ವಿಚಾರ ಬಂದಿದೆ. ಇನ್ನು ಅದು ಬಿಲ್ಡಿಂಗ್ ಕೆಲಸ ನಡೀತಾ ಇರೋದ್ರಿಂದ ಇನ್ನು ನಮ್ಗೆ ಗೊತ್ತಾಗಿಲ್ಲ. ಒಳಗಡೆ ಬಂದಿದ್ದಾರೆ ಅಗ್ನಿಶಾಮಕ ಡಿಪಾರ್ಟ್ಮೆಂಟ್ ಅವ್ರು ಬಂದು ಪಾಪ ಕೆಲಸ ಅದೆಲ್ಲ ಮೈಸೂರವ್ರೇನೆ, ಎಲ್ಲ ಪ್ರಾಪರ್ ಮೈಸೂರವ್ರೇನೆ, ಮೈಸೂರಿನ ಕೆಲಸ ಮಾಡಿ ಗೌಸಿಯಾ ನಗರದವರೇನೆ ಎಲ್ಲ ವರ್ಕರ್ಗಳು. ಸೊ ಎಲ್ಲ ಬಂದು ಒಳಗಡೆ ಸ್ವಲ್ಪ ಜನ ಇದ್ದಾರೆ. ಸೊ ಪ್ರಯತ್ನ ಪಡ್ತಾ ಇದ್ದಾರೆ ಅವಾಗ್ಲಿಂದ ನಾನು. ಬಟ್ ಕೆಲಸಗಳು ಫಾಸ್ಟ್ ಆಗಿ ಆಗ್ಬೇಕಂತ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ.
ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ನಮಸ್ಕಾರ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ಶ್ರೀಗರಿ, ನಿಮ್ಮ ಭಾವನೆಗಳ ಗರಿ. ಶ್ರೀಗರಿ, ನಾಡಿನ ಹೆಮ್ಮೆಯ ಗರಿ. ಮನೆ ಮನಗಳ ಗರಿದು ಶ್ರೀಗರಿ, ತನು ಮನ ಧನಗಳ ಗರಿದು ಶ್ರೀಗರಿ, ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ. ಶ್ರೀಗರಿ 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 ಶ್ರೀಗರಿ, ನಿಮ್ಮ ಮನದಾಳದ ಗರಿ.